ಮಂತ್ರಾಲಯದ ಪರಿಸರದಲ್ಲಿರುವ ಪವಿತ್ರ ಸ್ಥಳಗಳನ್ನು ತಿಳಿದುಕೊಳ್ಳೋಣ. ಇಭರಾಮಾಪುರ. ಮಹಾಮಹಿಮರಾದ ಶ್ರೀ ಕೃಷ್ಣಾಚಾರ್ಯರು ದೇವಾಂಶ ಸಂಭೂತರು. ಇವರು ಪಂಚಮುಖಿ ಹನುಮದುಪಾಸಕರು. ಇದ್ದಲ್ಲೇ ತಿರುಮತಿ ತಿಮ್ಮಪ್ಪನ ಬ್ರಹ್ಮೋತ್ಸವವನ್ನು ತೋರಿಸಿದವರು. ಇವರನ್ನು ಇವರ ಭಕ್ತರು ಅಪ್ಪಾವರು ಎಂದು ಪ್ರೀತಿಯಿಂದ ಕರೆದು ಗೌರವಿಸುವರು. ಇವರು ಸ್ನಾನ ಮಾಡುವಾಗ ವಿಚಿತ್ರವಾದ ದೇವಲೋಕದ ಸುಗಂಧ ವಾಸನೆ ಸುತ್ತಲೂ ಹರಡಿ ಘಮಘಮಿಸುತ್ತಿತ್ತಂತೆ. ಇವರು ಸ್ನಾನ ಮಾಡಿದ ನೀರನ್ನು ಮೈಗೆ ಲೇಪಿಸಿಕೊಂಡವರ ಕುಷ್ಠರೋಗಾದಿಗಳು ಪರಿಹಾರವಾಗುತ್ತಿತ್ತಂತೆ. ಇವರು ರಾಯರ ಅಂತರಂಗ ಭಕ್ತರಾಗಿದ್ದರು. ಮಂತ್ರಾಲಯದಿಂದ 5 ಕಿಲೋಮೀಟರ್ ದೂರದಲ್ಲಿ ಇಭರಾಮಾಪುರವೂ ಇದೆ. ರಾಯರ ಆರಾಧನೆಗೆ 15 ದಿನ ಮೊದಲು ಇಭರಾಮಾಪುರದಲ್ಲಿ ಅಪ್ಪಾವರ ಆರಾಧನೆ ನಡೆಯುತ್ತದೆ. ಗುರುಜಾಲ. ಮಂತ್ರಾಲಯದಿಂದ ನಾಗುಲದಿನ್ನೆಗೆ ಹೋಗುವ ದಾರಿಯಲ್ಲಿ ತುಂಗಭದ್ರಾ ತೀರದಲ್ಲಿ ಗುರುಜಾಲ ಕ್ಷೇತ್ರವಿದೆ. ಇಲ್ಲಿ ಮನೋನಿಯಾಮಕರಾದ ಮಹಾರುದ್ರದೇವರ ವಿಶೇಷ ಸನ್ನಿಧಾನವುಳ್ಳ ಸೈಕತ ಲಿಂಗವಿದೆ. ಇಲ್ಲಿ ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಾಗ ಮಾಧವಾರದ ಹಳ್ಳದ ದಂಡೆಯ ಮೇಲೆ ಕ್ಷಣಕಾಲ ವಿಶ್ರಮಿಸಿ ನಂತರ ಗುರುಜಾಲಕ್ಕೆ ಬಂದು ನದಿ ದಂಡೆಯ ಮೇಲೆ ಉತ್ತಮವಾದ ಉಸುಕನ್ನು ನೋಡಿ ಆ ಉಸುಕಿನಿಂದ ಸೈಕತ ಲಿಂಗವನ್ನು ಮಾಡಿ ಪೂಜಿಸಿ ಮುಂದಕ್ಕೆ ಪ್ರಯಾಣ ಬೆಳೆಸಿದನೆಂದು ಪ್ರತೀತಿ ಇದೆ. ಇಲ್ಲಿ ಶ್ರಾವಣ ಕಾರ್ತಿಕ ಮಾಸಗಳಲ್ಲಿ ವಿಶೇಷ ಪೂಜೆ ಉತ್ಸವಾದಿಗಳು ನಡೆಯುತ್ತವೆ. ಮಹಾಶಿವರಾತ್ರಿಯ ಜಾಗರಣೆ ತುಂಬಾ ಚೆನ್ನಾಗಿರುತ್ತದೆ. ಕೊಂಡಾಪುರ. ಇಲ್ಲಿ ಶ್ರೀ ಮಠದ ಪರಂಪರೆಯಲ್ಲಿ ಬಂದ ಶ್ರೀ ಭುವನೇಂದ್ರ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಚಿಕ್ಕ ಆಂಜನೇಯ ವಿಗ್ರಹವಿದೆ. ಇಲ್ಲಿ ಚಾತುರ್ಮಾಸ್ಯ ಮುಗಿಸಿದ ಮಂತ್ರಾಲಯ ಪ್ರಸ್ತುತ ಪೀಠಾಧಿಪತಿಗಳು ಸಿಮೋಲ್ಲಂಘನೆಗಾಗಿ ಬಂದು ದರ್ಶನ ಮಾಡುವ ಸಂಪ್ರದಾಯವಿದೆ. ಇತ್ತೀಚೆಗೆ ಶ್ರೀ ಮಠದಿಂದ ಬೃಹತ್ತಾದ ಗೋಶಾಲೆ ಒಂದು ಪ್ರಸ್ತುತ ಪೀಠಾಧಿಪತಿಗಳಿಂದ ನಿರ್ಮಿಸಲ್ಪಟ್ಟು 100 ಗೋ ಸಂರಕ್ಷಣೆಯು ಅವಿಚ್ಛಿನ್ನವಾಗಿ ನಡೆದಿದೆ. ಇಲ್ಲಿಯ ಗೋಕ್ಷೀರದಿಂದಲೇ ರಾಯರಿಗೆ ಪಂಚಾಮೃತ ನಡೆಯುತ್ತಿದೆ. ಕೊಂಡಾಪುರವು ಮಂತ್ರಾಲಯದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮಾಧವಾರದ ಹಳ್ಳದ ದಂಡೆ. ಇಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ವನದಲ್ಲಿ ಸೀತೆಯನ್ನು ಹುಡುಕುತ್ತಾ ಬಂದಾಗ 7 ಘಳಿಗೆ ವಿಶ್ರಮಿಸಿದ್ದನಂತೆ. ಅದೇ ಬಂಡೆಯಿಂದ ಪ್ರಸ್ತುತ ಮಂತ್ರಾಲಯದಲ್ಲಿರುವ ಬೃಂದಾವನ ರಾಯರ ಅಪ್ಪಣೆಯಿಂದ ಆದವಾನಿಯ ದಿವಾನ್ ವೆಂಕಣ್ಣ ಪಂತನು ಮಾಡಿಸಿದನಂತೆ. ಇದು ಮಂತ್ರಾಲಯದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಪಂಚಮುಖಿ ಕ್ಷೇತ್ರ. ಈಗ ಸುಮಾರು 250 ವರ್ಷದ ಹಿಂದೆ ಗುಡ್ಡದಲ್ಲಿ ತಾನು ರಾಯರ ತಪಸ್ಸಿಗೆ ಮೆಚ್ಚಿ ಸನ್ನಿಹಿತನಾಗಿರುವುದಾಗಿ ಪಂಚಮುಖಿ ಹನುಮಂತ ದೇವರು ಅನಂತಾಚಾರ್ಯರಿಗೆ ಪ್ರತ್ಯಕ್ಷವಾಗಿ ತಾನಿರುವ ತಾಣವನ್ನು ತೋರಿಸಿ ಆ ಬಂಡೆಯಲ್ಲಿಯೇ ಮರೆಯಾದನಂತೆ. ಹೀಗೆ ಸದಾ ಭಕ್ತರಿಂದ ಪೂಜಾ ಸೇವಾದಿಗಳನ್ನು ಸೇವಿಸಿ ವರ ಕೊಡುವ ಪಂಚಮುಖಿ ಹನುಮಂತನ ಜಾಗೃತಾ ಸ್ಥಳ ಗಾಣದಾಳದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮಂತ್ರಾಲಯದಿಂದ ಗಾಣದಾಳದ ಪಂಚಮುಖಿ ಕ್ಷೇತ್ರವು 22 ಕಿಲೋಮೀಟರ್ ದೂರದಲ್ಲಿದೆ. ಬಿಚ್ಚಾಲೆ. ಶ್ರೀ ರಾಯರ ಸ್ತೋತ್ರದ ರಚನಕಾರರಾದ ಅಪ್ಪಣ್ಣಾಚಾರ್ಯರು ರಾಯರ ಅಂತರಂಗ ಭಕ್ತರು. ಅವರು ರಚಿಸಿದ ಆ ಸ್ತೋತ್ರಕ್ಕೆ ರಾಯರೇ ಬೃಂದಾವನದೊಳಗಿನಿಂದ ಅಂಗೀಕಾರ ಸೂಚಿಸಿದ್ದರು. ತಮ್ಮ ಪ್ರಿಯ ಶಿಷ್ಯನ ಸ್ಥಳವಾದ ಪ್ರಕೃತಿ ರಮ್ಯವಾದ ನಯನ ಮನೋಹರವಾದ ಮಂತ್ರಸಿದ್ಧಿಗೆ ಯೋಗ್ಯ ಸ್ಥಾನವಾದ ಬಿಚ್ಚಾಲೆಯಲ್ಲಿ ರಾಯರು ಅನೇಕ ವರ್ಷ ತಪವನ್ನಾಚರಿಸಿದ್ದರು. ಅವರು ತಪಸ್ಸು ಮಾಡಿದ ಸ್ಥಳಕ್ಕೆ ಜಪದ ಕಟ್ಟೆ ಎನ್ನುವ ವಾಡಿಕೆ ಇದೆ. ಆದರೆ ಈ ಕ್ಷೇತ್ರ ಬಹು ಪುರಾತನವಾದದ್ದು. ಇಲ್ಲಿ ಶ್ರೀಪಾದರಾಜರು ಸ್ಥಾಪಿಸಿದ ಉಗ್ರ ನಾರಸಿಂಹ ದೇವರ ಸನ್ನಿಧಾನ ಬಹು ಜಾಗೃತವಾಗಿದೆ. ಅದಕ್ಕೂ ಮುಂಚೆ ಇಲ್ಲಿರುವ ಸಾವಿರಾರು ನಾಗರಾಜ ಪ್ರತೀಕಗಳನ್ನು ನೋಡಿದರೆ ಇದೊಂದು ದೊಡ್ಡ ನಾಗಕ್ಷೇತ್ರವೆಂದು ಎಂತಹವರಿಗೂ ಅರ್ಥವಾಗುತ್ತದೆ. ಮಂತ್ರಾಲಯದಿಂದ ಬಿಚ್ಚಾಲೆಯು ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಮಂತ್ರಾಲಯದಿಂದ ಗಿಲೆಸುಗೂರು ಕ್ಯಾಂಪಿಗೆ ಬಂದು ಅಲ್ಲಿಂದ ಬಸ್ಸು, ಆಟೋ ಅಥವಾ ಜೀಪು ಮೂಲಕವಾಗಿ ಬಿಚ್ಚಾಲೆಯ ಜಪದ ಕಟ್ಟೆಯ ದರ್ಶನ ಮಾಡಬಹುದು. ಇತ್ತೀಚೆಗೆ ಇಲ್ಲಿ ಧರ್ಮ ಕರ್ಮಗಳನ್ನು ಅಪ್ಪಣ್ಣಾಚಾರ್ಯರ ವಂಶಸ್ಥರಾದ ಬಾಡದ ರಾಮಾಚಾರ್ಯರು ನಿರ್ವಹಿಸುತ್ತಿದ್ದಾರೆ. ಗೋರ್ಕಲ್ಲು. ಮಂತ್ರಾಲಯದಿಂದ ಬಿಚ್ಚಾಲೆಯ ಮೂಲಕ ಹಾದು ಮಾನವಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅಂದರೆ ಮಂತ್ರಾಲಯದಿಂದ
40 ಕಿಲೋಮೀಟರ್ ದೂರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಭಕ್ತರ ಉದ್ಧಾರಕ್ಕಾಗಿ ಸ್ವಯಂ ಬಂದು ಕುಳಿತ ಸ್ಥಳ ಗೋರ್ಕಲ್ಲು ಗ್ರಾಮ. ಹೀಗೆ ಸುಮಾರು 300 ವರ್ಷಗಳ ಹಿಂದೆ ಕುರುಡಿ ಗ್ರಾಮದವರು ಗೋರ್ಕಲ್ಲು ಗ್ರಾಮದಿಂದ 2 ಕಿಲೋಮೀಟರ್ ದೂರದ ಗುಡ್ಡದ ಮೇಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ತಮ್ಮ ಗ್ರಾಮಕ್ಕೆ ಒಯ್ಯುವ ಇಚ್ಛೆಯಿಂದ ಬಂಡಿಯಲ್ಲಿ ಕೂಡಿಸಿಕೊಂಡು ಈಗಿರುವ ಸ್ಥಳಕ್ಕೆ ಬರುತ್ತಿರುವಂತೆ ಎತ್ತಿನ ಬಂಡಿ ಚಲಿಸದೆ ಸ್ತಬ್ಧವಾಯಿತು. ಹಾಗೂ ಅಂದು ರಾತ್ರಿ ಗೋರ್ಕಲ್ಲಿನ ಸಿಂಗಪ್ಪ ಕುಲಕರ್ಣಿಯವರ ಸ್ವಪ್ನದಲ್ಲಿ, ಏನಪ್ಪ, ನಿಮ್ಮ ಊರು ಬಿಟ್ಟು ನಾನು ಕುರುಡಿಗೆ ಹೋಗೋದು ಇಷ್ಟವಾ ಎಂದು ಕೇಳಿದನಂತೆ. ಮರುದಿನ ಈ ಸ್ವಪ್ನ ವಿಷಯ ತಿಳಿಸಿ ಈ ವಿಗ್ರಹವನ್ನು ಇಲ್ಲಿಯೇ ಸ್ಥಾಪನೆ ಮಾಡೋಣ ಎಂದು ಕುರುಡಿ ಗ್ರಾಮದವರಿಗೆ ಹೇಳಲು ಅವರು ಕೇಳದೆ ಪಟ್ಟು ಹಿಡಿದು 16 ಜೋಡಿ ಎತ್ತುಗಳಿಂದ ಬಲವಾಗಿ ವಿಗ್ರಹ ಕಿತ್ತಿ ತೆಗೆಯಲು ಪ್ರಯತ್ನಿಸಿ ಅದು ಅಲುಗಾಡದಿರಲು ಯತ್ನವಿಲ್ಲದೆ ಹೋಗಲು ಕುಲಕರ್ಣಿಯವರು ವಿಗ್ರಹವನ್ನು ಇದ್ದಲ್ಲಿಯೇ ಸ್ಥಿರಪಡಿಸಿ ದೇವಸ್ಥಾನ ನಿರ್ಮಾಣ ಮಾಡಿದರಂತೆ. ಸಾಮಾನ್ಯವಾಗಿ ಸರ್ವತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ನಿಂತಿರುವ ಭಂಗಿಯಲ್ಲಿಯೇ ಜಾಸ್ತಿ, ಆದರೆ ಇಲ್ಲಿ ಮಾತ್ರ ಸ್ವಾಮಿಯು ಕುಳಿತಿರುವ ಭಂಗಿ ಆಕರ್ಷಕವಾಗಿದೆ. ಹಾಗೂ ಪ್ರತಿನಿತ್ಯ ಸೂರ್ಯೋದಯಾನಂತರ ಸ್ವಾಮಿಯ ಪಾದದ ಮೇಲೆ ರವಿಕಿರಣಗಳು ಬೀಳುವುದು ವಿಶೇಷವಾಗಿದೆ. ಇಲ್ಲಿ ಯುಗಾದಿ ನಂತರ ಚೈತ್ರ ಶುಕ್ಲ ಪಂಚಮಿಯಂದು ವಿಶೇಷ ಜಾತ್ರೆ ನಡೆಯುತ್ತದೆ. ಚೈತ್ರ ಶುದ್ಧ ಹುಣ್ಣಿಮೆಯಂದು ಬ್ರಹ್ಮೋತ್ಸವದಲ್ಲಿ ರಥಾರೂಢನಾಗಿ ದೇವರು ಸರ್ವರಿಗೂ ಅನುಗ್ರಹ ಮಾಡುತ್ತಾನೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ವಿಶೇಷ ಪೂಜಾದಿಗಳು ನಡೆಯುತ್ತವೆ. ಆದವಾನಿ. ಇಲ್ಲಿ ಶ್ರೀ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಪ್ರಾಣ ಪ್ರತೀಕಗಳಿವೆ. ಬೆಟ್ಟದ ಮೇಲೆ ರಣಮಂಡಲ ಪ್ರಾಣದೇವರು ಬಯಲಲ್ಲಿಯೇ ಪ್ರತಿಷ್ಠೆಗೊಂಡಿದ್ದಾನೆ ಮತ್ತು ಬೆಟ್ಟದ ಕೆಳಗೆ ಶ್ರೀ ಮಂಗರಾಯ ಎಂಬ ಹೆಸರಿನಿಂದ ಪ್ರಸಿದ್ಧ ಪ್ರಾಣದೇವರ ಸನ್ನಿಧಾನವಿದೆ. ಈ ಮಂಗರಾಯನ ಸನ್ನಿಧಾನವು ಶ್ರೀ ವಿಜಯದಾಸರು ಶ್ರೀ ಗೋಪಾಲದಾಸರಿಗೆ ದಾಸ ದೀಕ್ಷೆ ಕೊಟ್ಟ ಸ್ಥಳ. ಪ್ರತ್ಯಕ್ಷವಾಗಿ ಮಂಗರಾಯನೊಡನೆ ಸಂಭಾಷಣೆ ನಡೆಸಿದ ಅಪರೋಕ್ಷ ಜ್ಞಾನಿಗಳಾದ ಕೂಡ್ಲಿ ಆರ್ಯ ಶ್ರೀ ಅಕ್ಷೋಭ್ಯ ತೀರ್ಥರ ಪರಂಪರೆಯಲ್ಲಿ ಬಂದ ಅನೇಕ ಸಾರಿ ತಮ್ಮ ಸರ್ವಸ್ವವನ್ನು ದಾನ ಮಾಡಿದಂತಹ ವೈರಾಗ್ಯ ಶಿಖಾಮಣಿಗಳಾದ ಶ್ರೀ ರಘು ಪ್ರೇಮ ತೀರ್ಥರ ಬೃಂದಾವನ ಕೂಡ ಇದೇ ಆದವಾನಿಯ ರೈಲ್ವೆ ಗೇಟು ಬಳಿ ಇದೆ. ಚಿಪ್ಪಗಿರಿ. ದಾಸ ಚತುಷ್ಟಯರಲ್ಲಿ ಒಬ್ಬರಾದ ಸಾಕ್ಷಾತ್ ಪುರಂದರದಾಸರಿಂದಲೇ ದೀಕ್ಷೆ ಪಡೆದ ಭೃಗು ಋಷಿಯ ಅವತಾರರಾದ ಶ್ರೀ ವಿಜಯದಾಸರು ತಮ್ಮ ಕೊನೆ ಕಾಲದಲ್ಲಿ ಸಾಧನೆ ಮಾಡಿದ ಸ್ಥಳ ಚಿಪ್ಪಗಿರಿ. ಇಲ್ಲಿ ಇರುವ ಬಾವಿಯಲ್ಲಿ ನಿತ್ಯವೂ ಸ್ನಾನ ಅನುಷ್ಠಾನಗಳನ್ನು ಮಾಡುತ್ತಿದ್ದರು. ಆ ಕ್ಷೇತ್ರದ ಯಜಮಾನನಿಗೆ ನಮ್ಮ ದೇವರು ನಿಮ್ಮ ಬಾವಿಯಲ್ಲಿದ್ದಾನೆ ಎಂದು ಹೇಳಲು ಅಚ್ಚರಿಗೊಂಡ ಹೊಲದ ಯಜಮಾನ, ದೇವರಿದ್ದರೆ ಆ ಹೊಲವನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದನು. ಮೆಟ್ಟಿಲೊಂದನ್ನು ತಿರುವಿದಾಗ ಕಂಡ ಗೋಪಾಲಕೃಷ್ಣ ಮೂರ್ತಿಯಿಂದ ಅವಾಕ್ಕಾದ ಹೊಲದೊಡೆಯನು ಆ ಕ್ಷೇತ್ರವನ್ನು ಶ್ರೀ ವಿಜಯದಾಸರಿಗೆ ಧಾರಾದತ್ತ ಮಾಡಿದ. ಇಲ್ಲಿ ಶ್ರೀಕೃಷ್ಣನನ್ನು ಉಪಾಸನೆ ಮಾಡುತ್ತಾ ಕೊನೆಗಾಲವನ್ನು ಕಳೆದ ಶ್ರೀ ವಿಜಯದಾಸರು ಹರಿಧ್ಯಾನ ಪರಾಯಣರಾದರು. ಈ ಕ್ಷೇತ್ರ ಮಂತ್ರಾಲಯದಿಂದ ಸುಮಾರು 80 ಕಿಲೋಮೀಟರ್ ದೂರವಿದೆ. ಮಂತ್ರಾಲಯದಿಂದ ಆದವಾನಿಗೆ ಬಂದು ಗುಂತಕಲ್ಲಿಗೆ ಹೋಗುವ ಬಸ್ಸಿಗೆ ಹತ್ತಿದರೆ ಆಲೂರು ಮಾರ್ಗವಾಗಿ ಚಿಪ್ಪಗಿರಿ ಸೇರಬಹುದು. ಕಾರ್ತಿಕ ಶುದ್ಧ ದಶಮಿಯಂದು ಇಲ್ಲಿ ಭಕ್ತ ಸಮೂಹ ಶ್ರೀ ವಿಜಯದಾಸರ ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡುತ್ತಾರೆ. ಉರುಕುಂದಿ. ಉರುಕುಂದಿ ಈರಣ್ಣನೆಂದು ಪ್ರಸಿದ್ಧನಾದ ಅಶ್ವತ್ಥ ನರಸಿಂಹನ ಸನ್ನಿಧಾನ ಇಲ್ಲಿದೆ. ಶ್ರಾವಣ ಕಾರ್ತಿಕ ಮಾಸಗಳಲ್ಲಿ ಇಲ್ಲಿ ವಿಶೇಷ ಪೂಜಾ ಉತ್ಸವಾದಿಗಳು ನಡೆಸುತ್ತಾರೆ. ಆದವಾನಿಯಿಂದ ಉರುಕುಂದಿಗೆ ಬಸ್ಸಿನ ಸೌಕರ್ಯವಿದೆ. ಬುಡುಮುಲ ದೊಡ್ಡಿ. ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಿತ ಪ್ರಾಣದೇವರ ಜಾಗೃತ ಸ್ಥಳವಿದು. ಉರುಕುಂದಿಯಿಂದ ಮುಂದಕ್ಕೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರವಿದೆ. ಸಾಕ್ಷಾತ್ತಾಗಿ ವರ ಕೊಡುವ ಹನುಮನೆಂದು ಸುತ್ತ ಹಳ್ಳಿಗಳ ಜನ ನಡೆದುಕೊಳ್ಳುತ್ತಾರೆ. ಬಸವನ ದೊಡ್ಡಿ. ಇಲ್ಲಿ ಜನಮೇಜಯರಾಯ ಪ್ರತಿಷ್ಠೆ ಮಾಡಿದ ಪ್ರಾಣದೇವರ ಸನ್ನಿಧಾನವಿದೆ. ಪ್ರತಿ ವರ್ಷ ಕಾರ್ತೀಕ ಮಾಸದ ಶುದ್ಧ ನವಮಿಯಿಂದ ಇಲ್ಲಿ ಪ್ರಾಣದೇವರಿಗೆ ಲಕ್ಷ ತುಳಸಿ ಅರ್ಚನೆ ನಡೆಯುತ್ತದೆ. ಪಾಂಡವಗಲ್ಲು. ಪಾಂಡವರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರು ಇಲ್ಲಿದೆ.
ಆದವಾನಿಯಿಂದ ಉರುಕುಂದಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಕ್ಷೇತ್ರವಿದೆ. ಮಾನವಿ ಶ್ರೀ ನಾರಸಿಂಹೋಪಾಸಕರಾಗಿ ಅಣುಸುಧಾ ಎಂದು ಖ್ಯಾತಿ ಪಡೆದ ಶ್ರೀ ಹರಿಕಥಾಮೃತ ಸಾರವೆಂಬ ಗ್ರಂಥವನ್ನು ರಚಿಸಿದವರಾದ ರಂಗವಲಿದ ದಾಸರೆಂದು ಪ್ರಸಿದ್ಧರಾದ ಶ್ರೀ ಜಗನ್ನಾಥ ದಾಸರ ಸನ್ನಿಧಾನ ಮಾನವಿಯಲ್ಲಿದೆ. ಇಲ್ಲಿಯೇ ಹರಿಕಥಾಮೃತ ಸಾರವನ್ನು ಬರೆದರೆಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ದಾಸರು ಹೊರಗೆ ಕುಳಿತುಕೊಳ್ಳುತ್ತಿದ್ದ ಕಂಬಕ್ಕೆ ನಿತ್ಯವೂ ಅಲಂಕಾರ ಪೂಜೆಗಳನ್ನು ಮಾಡುತ್ತಾರೆ. ಮಂತ್ರಾಲಯದಿಂದ ಮಾನವಿ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ನವವೃಂದಾವನ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದ ಶ್ರೀ ಪದ್ಮನಾಭಾದಿಯತಿಗಳು ಸನ್ನಿಹಿತರಾದ ಪುಣ್ಯಸ್ಥಳ. ಇಲ್ಲಿ 16 ವೃಂದಾವನಗಳಿದ್ದುವಂತೆ. ಕಾಲಕ್ರಮದಲ್ಲಿ ಪ್ರವಾಹದಲ್ಲಿ ಕೆಲವು ವೃಂದಾವನಗಳು ಕೊಚ್ಚಿ ಹೋಗಿರಬೇಕೆಂದು ಕೆಲವು ಚರಿತ್ರಕಾರರು ಸಿದ್ಧ ಮಾಡಿದ್ದಾರೆ. 9 ವೃಂದಾವನಗಳಲ್ಲಿ ನಾವು ಭಕ್ತಿ ಮಾಡಿದರೆ ನವವಿಧ ಭಕ್ತಿಯು ಪರಮಾತ್ಮನಲ್ಲಿ ಅತಿಶಯವಾಗಿ ಬೆಳೆದು ಮೋಕ್ಷಾದಿ ಪುರುಷಾರ್ಥಗಳು ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಕಾಲಾದ್ರಿ ಎಂಬ ಹೆಸರು ಕೂಡ ಇದೆ. ಇದು ಮಂತ್ರಾಲಯದಿಂದ ಮಾನವಿಯ ಮೇಲೆ ಗಂಗಾವತಿಗೆ ಮೂಲಕವಾಗಿ ಆನೆಗೊಂದಿಗೆ ಬಂದು ಹರಿಗೋಲಿನಲ್ಲಿ ನದಿ ದಾಟಿ ನವವೃಂದಾವನ ಗಡ್ಡೆಗೆ ಹೋಗಬೇಕಾಗುವುದು. ಚೀಕಲಪರಿವಿ ಶ್ರೀ ವಿಜಯದಾಸರು ದಾಸಪ್ಪ ಕೂಸಮ್ಮನ ಪುತ್ರನಾಗಿ ಜನಿಸಿ ಕಡು ಬಡತನ ಅನುಭವಿಸಿ ಸಾಲದೆಂಬಂತೆ ಮದುವೆ ಕೂಡ ಮಾಡಿಕೊಂಡು ಬವಣೆ ತಾಳಲಾರದೆ ಕಾಶಿಗೆ ಹೋಗಿ ಗಂಗೆ ಪಾಲಾಗಲು ಯೋಚಿಸುತ್ತಿದ್ದಾಗ ಪುರಂದರದಾಸರು ಅನುಗ್ರಹ ಮಾಡಿ ಸ್ವಪ್ನದಲ್ಲಿ ವ್ಯಾಸ ಕಾಶಿಗೆ ಅವರನ್ನು ಕರೆದೊಯ್ದು ಗುರುಪದೇಶ ಮಾಡಿ ವಿಜಯ ವಿಠ್ಠಲಾಂಕಿತವನ್ನಿತ್ತು ಅನುಗ್ರಹಿಸಲು ಮಹಿಮೋಪೇತರಾದ ಈಗಲೂ ಸಾಣೇಕಲ್ಲಿನ ಮೇಲಿನ ಅಕ್ಕಿಯನ್ನು ಅಲ್ಲಿಯ ಅರ್ಚಕರು ಪ್ರಸಾದ ರೂಪವಾಗಿ ಕೊಡುತ್ತಾರೆ. ಧನ್ವಂತರಿಯಂತೆ ಸಕಲ ಜಡ್ಡು ಜಾಪತ್ತುಗಳನ್ನು ಪರಿಹರಿಸುತ್ತದೆ. ಈ ಸ್ಥಳ ಮಾನವಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಲೂರು ಕೊಲ್ಲಾಪುರದ ಮಹಾಲಕ್ಷ್ಮಿ ಸಾಣೇಕಲ್ಲಿನಲ್ಲಿ ಉದ್ಭವವಾಗಿ ನೆಲೆಸಿರುವ ಸ್ಥಳ. ಪ್ರತಿ ವರ್ಷ ಕೊಲ್ಲಾಪುರಕ್ಕೆ ಉತ್ಸವಕ್ಕೆ ಹೋಗುತ್ತಿದ್ದ ಆಚಾರ್ಯರಿಗೆ ವೃದ್ಧಾಪ್ಯ ಕಾರಣದಿಂದ ಹೋಗಲು ಸಾಧ್ಯವಾಗದಾದಾಗ ಸ್ವಪ್ನದಲ್ಲಿ ಕಾಣಿಸಿಕೊಂಡ ದೇವಿಯು ಸಾಣೇಕಲ್ಲಿನಲ್ಲಿ ನೆಲೆಸಿರುವುದಾಗಿ ಅಪ್ಪಣೆ ಕೊಡಿಸಿದಳಂತೆ. ಅಂದಿನಿಂದ ಜನ ತಂಡೋಪತಂಡವಾಗಿ ಬಂದು ಹರಕೆ ಹೊತ್ತು ಇಚ್ಛೀಪೂರ್ಣವಾದ ಬಳಿಕ ಬಂದು ನೈವೇದ್ಯ ಕೊಡುವ ವಾಡಿಕೆ ಉಂಟು. ಈ ಸ್ಥಳ ರಾಯಚೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಕೊಪ್ಪರ ಕೃಷ್ಣೆಯ ದಂಡೆಯ ಮೇಲೆ ಅಶ್ವತ್ಥ ಗಿಡದಲ್ಲಿ ನೆಲೆಸಿರುವ ನರಸಿಂಹ ಕ್ಷೇತ್ರವಿದು. ಅಶ್ವತ್ಥ ವೃಕ್ಷದಿಂದ ನಾರಸಿಂಹ ಸಾಲಿಗ್ರಾಮ ಹೊರಬಂದು ನರಹರಿಯ ಇರುವನ್ನು ಬಯಲು ಮಾಡಿತಂತೆ. ಬಹು ಜಾಗೃತವಾದ ಸ್ಥಳ. ರಾಯಚೂರಿನಿಂದ ದೇವದುರ್ಗಕ್ಕೆ ಬಂದರೆ ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಕೊಪ್ಪರ ಕ್ಷೇತ್ರವಿದೆ. ಜೀಪುಗಳು ದೇವದುರ್ಗದಿಂದ ಓಡಾಡುತ್ತವೆ. ಮೊಸರಕಲ್ಲು ಶ್ರೀ ಗೋಪಾಲದಾಸರು ಹುಟ್ಟಿ ಬೆಳೆದ ಸ್ಥಳ ಮೊಸರಕಲ್ಲು. ರಾಯಚೂರಿನಿಂದ ಹತ್ತಿರವಿರುವ ಇಲ್ಲಿಗೆ ಬಸ್ಸಿನ ಸೌಕರ್ಯವಿದೆ. ಮುಡುಮಾಲೆ ಹಾಗೂ ಗುಡೇಬಲ್ಲರು ಶ್ರೀ ರಾಯರಿಗಿಂತ ಮೊದಲೇ ಶ್ರೀ ಸುಧೀಂದ್ರರಲ್ಲಿ ಸನ್ಯಾಸ ಸ್ವೀಕರಿಸಿದ್ದರೂ ಆಶ್ರಮ ಜ್ಯೇಷ್ಠರಾದ ಶ್ರೀ ಯಾದವೇಂದ್ರರು ಶ್ರೀ ಮೂಲರಾಮನ ಸೇವೆಯನ್ನು ಕೆಲ ದಿನ ಮಾಡಿ ಪುನಃ ಸಂಸ್ಥಾನವನ್ನು ಶ್ರೀ ಗುರುರಾಜರಿಗೆ ಕೊಟ್ಟು ವಿರಕ್ತರಾಗಿ ಕೃಷ್ಣ ತೀರವಾದ ಮುಡುಮಾಲೆಯಲ್ಲಿ ತಪಶ್ಚರ್ಯ ಮಾಡುತ್ತಾ ಕೊನೆಗೆ ಅಲ್ಲಿಯೇ ವೃಂದಾವನಸ್ಥರಾದರು. ರಾಯಚೂರಿನಿಂದ ಹೈದರಾಬಾದಿಗೆ ಹೋಗುವ ದಾರಿಯಲ್ಲಿ ಗುಡೇಬಲ್ಲೂರಿಗೆ ಇಳಿದು ಅಲ್ಲಿ ಸ್ವಯಂ ವ್ಯಕ್ತ ಶ್ರೀ ಶ್ರೀನಿವಾಸ ದೇವರನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಆಟೋದಲ್ಲಿ 8 ಕಿಲೋಮೀಟರ್ ದೂರದಲ್ಲಿರುವ ಮುಡುಮಾಲೆಯ ಕೃಷ್ಣಾ ತೀರಕ್ಕೆ ಹೋಗಿ ಶ್ರೀ ಯಾದವೇಂದ್ರರ ವೃಂದಾವನವನ್ನು ಸಂದರ್ಶಿಸಬಹುದು. ಜಿತಾಮಿತ್ರ ಗಡ್ಡೆ ಶ್ರೀ ಜಿತಾಮಿತ್ರ ತೀರ್ಥರು ಕೃಷ್ಣಾ ನದಿಯ ನಡುಗಡ್ಡೆಯ ಮಧ್ಯದಲ್ಲಿ ತಪಸ್ಸು ಮಾಡುತ್ತಾ ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನ ಮಾಡುತ್ತಾ ಇರುತ್ತಿದ್ದರು. ಒಮ್ಮೆ ಪ್ರವಾಹ ಬಂದಾಗ ಶಿಷ್ಯರೆಲ್ಲ ದಡಕ್ಕೆ ಬಂದರೂ ಶ್ರೀಗಳವರು ಮಾತ್ರ ಪ್ರವಾಹದಲ್ಲೇ 1 ವಾರದವರೆಗೆ ತಪಸ್ಸು ಮಾಡುತ್ತಾ ಪ್ರವಾಹ ಇಳಿದ ಮೇಲೆ ಹೊರಬಂದರಂತೆ. ಮತ್ತೊಮ್ಮೆ ಪ್ರವಾಹ ಬಂದಾಗ ನೀರಿನಲ್ಲೇ ಅದೃಶ್ಯರಾದರಂತೆ.
ಶಿಷ್ಯರೆಲ್ಲ ಗಾಬರಿಯಾದಾಗ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಇಲ್ಲಿರುವ ಗೋನದ ವೃಕ್ಷದಲ್ಲಿ ಸನ್ನಿಹಿತರಾಗಿದ್ದೇವೆ, ಅದಕ್ಕೆ ಪೂಜಾದಿಗಳನ್ನು ಮಾಡಿರಿ ಎಂದು ಆಣತಿ ಇತ್ತರಂತೆ. ಅದರಂತೆ ಅನೇಕರಿಗೆ ನಿದರ್ಶನಗಳು ಕೂಡ ಆಗಿದೆ. ಇದು ಕೃಷ್ಣ ಸ್ಟೇಷನ್ನಿನಿಂದ ಬಸ್ಸಿನ ದಾರಿ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ನದಿ ಗುಂಟ ಹೋಗುವುದಾದರೆ 6 ರಿಂದ 7 ಕಿಲೋಮೀಟರ್ ನಡೆದು ಹೋಗಬೇಕಾಗಬಹುದು. ಸಂಕಾಪುರ. ಶ್ರೀ ಗೋಪಾಲದಾಸರು 12 ವರ್ಷ ಪ್ರಾಣದೇವರ ಸನ್ನಿಧಿಯಲ್ಲಿ ಗಾಯತ್ರಿ ಮಂತ್ರ ಪುರಶ್ಚರಣೆ ಮಾಡಿ ಸಿದ್ಧಿ ಹೊಂದಿ ತ್ರಿಕಾಲ ಜ್ಞಾನವನ್ನು ಪಡೆದ ಸ್ಥಳ. ಮಂತ್ರಾಲಯದಿಂದ ಯರಗೇರಿ ಮೂಲಕವಾಗಿ ಐಜಿಗೆ ಹೋಗುವಾಗ ದಾರಿಯಲ್ಲಿ ಈ ಕ್ಷೇತ್ರ ಸಿಗುತ್ತದೆ. ಉತ್ತನೂರು. ಶ್ರೀ ಗೋಪಾಲದಾಸರು ಗುರುಗಳಾದ ಶ್ರೀ ವಿಜಯದಾಸರಿಂದ ದೀಕ್ಷೆ ಪಡೆದು ಈ ಉತ್ತರನೂರಿಗೆ ಬಂದು ಅಲ್ಲಿ ಶ್ರೀ ವೆಂಕಟೇಶ್ವರ ದೇವರನ್ನು ಉಪಾಸನೆ ಮಾಡುತ್ತಾ ತಮ್ಮ ಉಳಿದ ಆಯಸ್ಸನ್ನು ಕಳೆದರಂತೆ. ಈ ಕ್ಷೇತ್ರ ಕೂಡ ಐಜಿಗೆ ಹೋಗುವ ದಾರಿಯಲ್ಲೇ ಸಿಗುತ್ತದೆ. ಮೊದಲ ಕಲ್ಲು. ದಾಸ ಪರಂಪರೆಯಲ್ಲಿ ಅಪರೋಕ್ಷ ಜ್ಞಾನಿಗಳಲ್ಲಿ ಕೊನೆಯ ದಾಸರೆಂದು ಪ್ರಸಿದ್ಧರಾದ ಅರ್ಜುನಾಂಶ ಸಂಭೂತರಾದ ಶ್ರೀ ಶೇಷದಾಸರು ತಮ್ಮ ನಿಯತ ಗುರುವಾದ ಶಿವನನ್ನು ಉಪಾಸನೆ ಮಾಡಿ ಅಪರೋಕ್ಷ ಹೊಂದಿದ ಸ್ಥಳ ಮೊದಲ ಕಲ್ಲು. ಇಲ್ಲಿ ಸ್ವಯಂ ವ್ಯಕ್ತ ಶ್ರೀನಿವಾಸನ ಸನ್ನಿಧಾನವಿದೆ. ಈ ಸನ್ನಿಧಾನದಲ್ಲಿ ಶ್ರೀ ಶೇಷದಾಸರ ಪ್ರಾರ್ಥನೆಯಂತೆ ಶ್ರೀ ವೆಂಕಟೇಶನ ಪಾದ ಸನ್ನಿಧಿಯಲ್ಲಿ ಗಂಗಾದೇವಿ ಪ್ರತ್ಯಕ್ಷಳಾದಳಂತೆ. ಅದರ ಗುರುತಾಗಿ ಈಗಲೂ ಗಂಗಾದೇವಿ ಸನ್ನಿಧಾನವಿರುವುದನ್ನು ನಾವು ನೋಡಬಹುದು. ಈಗಲೂ ಶ್ರೀ ಶೇಷದಾಸರನ್ನು ಸೇವೆ ಮಾಡಿ ಭಕ್ತರು ಭೂತ ಪ್ರೇತ ಬಾಧೆಯನ್ನು ಕಳೆದುಕೊಳ್ಳುತ್ತಾರೆ. ವೇಣಿ ಸೋಮಪುರ. ತಮಗೆ ಈ ಜನ್ಮದಲ್ಲಿ ಅಪರೋಕ್ಷವಿಲ್ಲ ಎಂದು ಶ್ರೀ ಗೋಪಾಲದಾಸರ ಭವಿಷ್ಯವಾಣಿಯನ್ನು ತಿಳಿದ ಐಜಿ ಆಚಾರ್ಯರು ಸನ್ಯಾಸಾಶ್ರಮ ಸ್ವೀಕರಿಸುವ ಮೂಲಕ ಬೇರೆ ಜನ್ಮ ಹೊಂದಿ ಅಪರೋಕ್ಷ ಗಳಿಸಿದ ಮಹಾವಿದ್ವಾಂಸರಾದ ವ್ಯಾಸತತ್ವತೀರ್ಥರು ನೆಲೆಸಿರುವ ಸ್ಥಳ ವೇಣಿ ಸೋಮಪುರ. ಇವರು ಸಾರಸ್ವತ ಪ್ರಪಂಚಕ್ಕೆ ಪ್ರಾಕೃತದಲ್ಲೂ ಸಂಸ್ಕೃತದಲ್ಲೋ ಬಹು ವಿಧವಾಗಿ ಶ್ರೀಮದಾಚಾರ್ಯರ ಸೇವೆ ಮಾಡಿದ್ದಾರೆ. ಐಜಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ತುಂಗಾಭದ್ರಾ ನದಿ ದಂಡೆಯ ಮೇಲೆ ವೇಣಿ ಸೋಮಪುರವಿದೆ. ಚಿಂತರೇವಲ. ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಿತವಾದಿ ಪ್ರಾಣದೇವರ ಸನ್ನಿಧಾನವಿದೆ. ದೇವರ ಬಹು ಉಗ್ರವಾಗಿದ್ದರಿಂದ ಸೇವಿಸುವವರಿಗೆ ಅನುಕೂಲವಾಗಲೆಂದು ಅಲ್ಲಿಗೆ ಸೇವೆ ಮಾಡಲು ಬಂದು ಶ್ರೀ ಮೊದಕಲ್ಲು ಶೇಷದಾಸರು ಯಂತ್ರವನ್ನು ಪ್ರತೀಕದ ಅಡಿಯಲ್ಲಿ ಸ್ಥಾಪಿಸಿದರಂತೆ. ಅಂದಿನಿಂದ ದೇವನು ಸೌಮ್ಯನಾಗಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುವನೆಂದು ಪ್ರತೀತಿ ಇದೆ. ರಾಜವಳ್ಳಿ. ಶ್ರೀ ರಾಯರ ಪರಂಪರೆಯಲ್ಲಿ ಬಂದ ಭುವನೇಂದ್ರ ತೀರ್ಥರ ವೃಂದಾವನ ತುಂಗಾಭದ್ರಾ ನದಿ ತಟವಾದ ರಾಜವಳ್ಳಿಯಲ್ಲಿದೆ. ಇವರು ಶ್ರೀ ವ್ಯಾಸತತ್ವಜ್ಞ ತೀರ್ಥರಿಗೆ ಯಥಾಶ್ರಮ ಕೊಟ್ಟ ಗುರುಗಳು. ಇವರ ಕಾಲದಲ್ಲಿ ಮಠಕ್ಕೆ ಅನೇಕ ಮಾನ್ಯಗಳು ದೊರೆತು ಶ್ರೀ ಮಠವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಬೀಚಪಲ್ಲಿ. ಕರ್ನೂಲಿನಿಂದ ಹೈದರಾಬಾದಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕೃಷ್ಣಾ ನದಿಯ ಸೇತುವೆಯ ಪಕ್ಕದ ನದಿ ದಂಡೆಯ ಮೇಲೆ ಶ್ರೀ ವ್ಯಾಸರಾಜರು ಶ್ರೀ ಪ್ರಾಣದೇವರನ್ನು ಸಮಸ್ತ ಸಜ್ಜನರ ಉದ್ಧಾರಕ್ಕಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಇದು ರಾಜವಳ್ಳಿಗೆ ಸಮೀಪವಿದೆ. ಇಲ್ಲಿ ಮೊದಲ ಕಲ್ಲು ಶೇಷದಾಸರು ಅನೇಕ ವರ್ಷ ಇಲ್ಲಿ ಸೇವೆ ಮಾಡಿ ಸಿದ್ಧಿ ಪಡೆದರಂತೆ.